ಹೆಲೋ ನನ್ನ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಹ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ದಿನದ ವಿಶೇಷತೆ ಗೊತ್ತಾ ನಿಮಗೆ? ಇವತ್ತು ಸುಬ್ರಹ್ಮಣ್ಯ ಷಷ್ಠಿ, ಸ್ಕಂದ ಷಷ್ಠಿ, ತುಂಬ ಪವಿತ್ರವಾದ ದಿನ. ಚರ್ಮ ರೋಗಿಗಳಿಗೆ, ಮಕ್ಕಳಿಲ್ಲದ ದಂಪತಿಗಳಿಗೆ ಈ ದಿನ ತುಂಬ ಪವಿತ್ರ. ಅದು ಯಾಕೆ, ಏನು, ಹೇಗೆ ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ, ಪ್ರತಿ ತಿಂಗಳು ಸಹ 6ನೇ ದಿನ, ಪಾಡ್ಯದಿಂದ 6ನೇ ದಿನ ಷಷ್ಠಿ ಬಂದೇ ಬರುತ್ತೆ. ಅದು ನಾರ್ಮಲ್ ಷಷ್ಠಿ ಆಗುತ್ತೆ. ಆದರೆ ವರ್ಷಕ್ಕೆ ಒಂದು ಪವಿತ್ರವಾದ ಷಷ್ಠಿ ಬರುತ್ತೆ, ಅದೇ ಸುಬ್ರಹ್ಮಣ್ಯ ಷಷ್ಠಿ, ಸ್ಕಂದ ಷಷ್ಠಿ. ಆ ಶಿವ ಪಾರ್ವತಿಯರ ಮಗ ಕುಮಾರಸ್ವಾಮಿಯನ್ನು ನಾಗರೂಪದಲ್ಲಿ ಪೂಜಿಸ್ತಾರೆ ಆ ದಿನ. ಆ ದಿನದ ವಿಶೇಷತೆ ಏನು, ಯಾವ ಕಾರಣಕ್ಕೆ ಕುಮಾರಸ್ವಾಮಿಯನ್ನು ಈ ಒಂದು ನಾಗರೂಪದಲ್ಲಿ ಪೂಜಿಸ್ತಾರೆ? ಆಶ್ಚರ್ಯ ಆಗುತ್ತಲ್ವಾ? ಹೌದು ಫ್ರೆಂಡ್ಸ್, ಶಿವ ಪಾರ್ವತಿಯರ ಮಗ ಕುಮಾರಸ್ವಾಮಿ ಹುಟ್ಟಿದೆ ತಾರಕಾಸುರನನ್ನು ಕೊಲ್ಲಲಿಕ್ಕೆ. ಆ ತಾರಕಾಸುರನನ್ನು ಕೊಲ್ಲಲಿಕ್ಕೆ ಹುಟ್ಟಿದಂತಹ ಕುಮಾರಸ್ವಾಮಿಗೂ ಈ ನಾಗರೂಪಕ್ಕೂ ಎಲ್ಲಿಂದೆಲ್ಲಿಯ ಸಂಬಂಧ? ಯಾವ ಕಾರಣಕ್ಕೆ ನಾವು ರೂಪದಲ್ಲಿ ನಾವು ಕುಮಾರಸ್ವಾಮಿಯನ್ನು ಪೂಜಿಸಬೇಕು? ಎಲ್ಲ ವಿಷಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಈ ಷಷ್ಠಿಯ ಪೂಜೆ ಹೇಗಿರಬೇಕು ಅನ್ನೋದು ಸಹ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ವಿಡಿಯೋವನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಆಗ ನಾನು ಹಾಕುವ ಎಲ್ಲ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಸ್ನೇಹಿತರೆ, ಶಿವ ಪಾರ್ವತಿಯರ ಮಗ ಕುಮಾರಸ್ವಾಮಿ ತಾರಕಾಸುರನನ್ನು ಕೊಲ್ಲಲಿಕ್ಕೋಸ್ಕರ ಜನ್ಮ ತಾಳ್ತಾನೆ. ಎಷ್ಟನೇ ವಯಸ್ಸಲ್ಲಿ? ಕೇವಲ 10 ವರ್ಷದ ಬಾಲಕ. ಆ ಬಾಲಕ ಕುಮಾರಸ್ವಾಮಿ ತಾರಕಾಸುರ ಅಂತ ಬಲಿಷ್ಠವಾದ ರಾಕ್ಷಸನನ್ನು ಕೊಂದ ಅನ್ನುವ ಒಂದು ಸುದ್ದಿ ಇಡೀ ಎಲ್ಲ ಲೋಕದಲ್ಲೂ ಸಹ ಪ್ರಖ್ಯಾತಿಯಾಗುತ್ತೆ. ಪಾತಾಳ ಲೋಕ ಇರ್ಬೋದು, ದೇವಲೋಕ, ಸ್ವರ್ಗಲೋಕ, ಎಲ್ಲ ಲೋಕದಲ್ಲೂ ಈತನ ಶಕ್ತಿ ಅಪಾರ ಅಂತ ಹೇಳಿ ಎಲ್ಲರೂ ಸಹ ತುಂಬ ಖುಷಿ ಪಡ್ತಾರೆ. ಈ ರಾಕ್ಷಸರುಗಳು ಹುಟ್ಟಿರೋದೇ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆ ಕೊಡಲಿಕ್ಕೆ. ಹೀಗೆ ಒಮ್ಮೆ ರಾಕ್ಷಸರುಗಳೆಲ್ಲ ಸೇರಿಬಿಟ್ಟು ನಾಗಲೋಕದ ಮೇಲೆ ದಾಳಿ ಇಡ್ತಾರೆ. ನಾಗಗಳಿಗೆ ವಿಚಿತ್ರ ಹಿಂಸೆಗಳನ್ನು ಕೊಡ್ತಾರೆ. ಅವರು ಕಚ್ಚಿ ವಿಷ ಬಿಟ್ಟು ಸಾಯಿಸ್ಬೋದು, ಆದರೆ ಅದಕ್ಕಿಂತ ಬಲಿಷ್ಠವಾಗಿರ್ತಾರೆ ರಾಕ್ಷಸರುಗಳು. ಕೆಟ್ಟದು ಒಂದೇ ಬಲಿಷ್ಠತೆ. ಸತ್ಯ ಯಾವತ್ತೂ ಸ್ಮೂತಾಗಿರುತ್ತೆ, ಕೆಟ್ಟದು ಯಾವತ್ತೂ ಕಠೋರವಾಗಿರುತ್ತೆ. ಅದೇ ರೀತಿ ರಾಕ್ಷಸರು ಏನು ಮಾಡ್ತಾರೆ, ನಾಗಲೋಕದ ಮೇಲೆ ದಾಳಿ ಮಾಡಿ ಅವರಿಗೆ ವಿಚಿತ್ರ ಹಿಂಸೆ ಕೊಡುವಾಗ ನಾಗಗಳೆಲ್ಲ ಸೇರಿಬಿಟ್ಟು ಕುಮಾರಸ್ವಾಮಿಯನ್ನೇ ಪ್ರಾರ್ಥಿಸ್ತಾರೆ. ಪ್ರಭು, ನಮ್ಮನ್ನು ಸಹ ರಕ್ಷಿಸು. ತಾರಕಾಸುರನನ್ನು ಕೊಂದು ನೀವು ದೇವತೆಗಳನ್ನು ರಕ್ಷಿಸಿದ್ದೀರಾ, ಈಗ ಅದೇ ರಾಕ್ಷಸರುಗಳನ್ನು ಕೊಂದು ನಮ್ಮ ಲೋಕವನ್ನು ಉಳಿಸಿ ಅಂತ ಕೇಳಿದಾಗ ಈ ಮಾತಿಗೆ ಕುಮಾರಸ್ವಾಮಿ ಒಪ್ಪಿಗೆ ಸೂಚಿಸಿ ಮೂಲ ರೂಪದಲ್ಲಿ ಯುದ್ಧ ಮಾಡಲ ಅಸುರರ ವಿರುದ್ಧ ನಾಗಗಳ ಜೊತೆ ಸೇರಿ ನಾಗರೂಪವನ್ನೇ ಪಡೆದು ಅಸುರರನ್ನು ಕೊಂದು ನಾಗಗಳಿಗೆ ಜಯವನ್ನು ದೊರಕಿಸ್ಕೊಡ್ತಾರೆ. ಇದರಿಂದ ಇಡೀ ನಾಗಾಲೋಕವೇ ಖುಷಿ ಪಡುತ್ತೆ, ಸಂಭ್ರಮಾಚರಣೆ ಮಾಡುತ್ತೆ. ಆಗ ಆದಿಶೇಷ ಬಂದ್ಬಿಟ್ಟು ಹೇಳ್ತಾನೆ, ಪ್ರಭು, ನೀವು ನಮ್ಮ ರೂಪದಲ್ಲಿ ನಮ್ಮೊಟ್ಟಿಗೆ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇರಿ, ಯಾಕೆಂದರೆ ರಾಕ್ಷಸರು ಇರುವವರೆಗೂ ನಮಗೆ ಕಷ್ಟ ತಪ್ಪಿದ್ದಲ್ಲ ಅಂತ ಕೇಳಿದಾಗ ಕುಮಾರಸ್ವಾಮಿ ಒಪ್ಪಿಗೆಯನ್ನು ಸೂಚಿಸಿ ಆಯಿತು ಅಂತೇಳಿ ಒಪ್ಪಿ ಅಂದಿನಿಂದ ನಾಗರೂಪದಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮತ್ತು ಅವರಿಗೆ ಅಭಯವನ್ನು ಇಡ್ತಾರೆ. ನನ್ನಿಂದ ನಿಮಗೆ ಎಷ್ಟು ರಕ್ಷಣೆ ಇರುತ್ತೆ ಅಂದರೆ, ನಿಮ್ಮ ನಾಗಾಲೋಕದ ಯಾವುದೇ ನಾಗಕ್ಕೂ ಸಹ ರಾಕ್ಷಸರಿರ್ಬೋದು, ಮನುಷ್ಯರಿರ್ಬೋದು, ದೇವತೆಗಳಿರ್ಬೋದು, ಯಾರಿಂದಲೇ ತೊಂದರೆ ಆದರೂ ನಿಮ್ಮ ರಕ್ಷಣೆಗೆ ನಾನಿರ್ತೀನಿ. ನಿಮಗೆ ತೊಂದರೆ ಕೊಟ್ಟವರು ನನ್ನ ಕೆಂಗಣ್ಣಿಗೆ ಗುರಿಯಾಗ್ತಾರೆ, ನನ್ನ ಕೋಪಕ್ಕೆ ಗುರಿಯಾಗ್ತಾರೆ, ಇದು ಸತ್ಯ ಅಂತ ಹೇಳಿ ಪೂಜೆಗೊಳ್ಳಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಯಾವುದೇ ನಾಗಕ್ಕೆ, ಮನುಷ್ಯರಿರ್ಬೋದು, ರಾಕ್ಷಸರಿರ್ಬೋದು, ದೇವತೆಗಳಿರ್ಬೋದು, ಈಗ ರಾಕ್ಷಸರಿರೋದು ಕಡಿಮೆ, ಹಾಗಾಗಿ ಮನುಷ್ಯರಿಂದಲೇ ನಾಗಗಳಿಗೆ ತೊಂದರೆಗಳು ಜಾಸ್ತಿ. ಯಾವುದೇ ನಾಗಕ್ಕೂ ತೊಂದರೆ ಆದರೂ ನಾವು ಸುಬ್ರಹ್ಮಣ್ಯನನ್ನು ಪೂಜಿಸ್ತೀವಿ, ಸುಬ್ರಹ್ಮಣ್ಯನಲ್ಲಿ ಹರಕೆ ಹೊತ್ತುತ್ತೀವಿ, ಸುಬ್ರಹ್ಮಣ್ಯನಲ್ಲಿ ನಾವು ಬೇಡ್ಕೊಳ್ತೀವಿ ಕ್ಷಮಿಸು ಅಂತ ಹೇಳಿ. ಯಾಕೆಂದರೆ ಆ ನಾಗಗಳನ್ನು ಸಂರಕ್ಷಣೆಯ ಒಂದು ಜವಾಬ್ದಾರಿ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಒಪ್ಪಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಸುಬ್ರಹ್ಮಣ್ಯ ಸ್ವಾಮಿಯ ವಿಶೇಷತೆ ಅಂದರೆ ಚರ್ಮ ರೋಗಕ್ಕೆ ಅಧಿಪತಿ ನಮ್ಮ ಸುಬ್ರಹ್ಮಣ್ಯ. ಯಾಕೆಂದರೆ ಹಾವು ಪೊರೆ ಬಿಡುತ್ತೆ ಅಲ್ವಾ, ಹಾಗೆ ನಮ್ಮ ದೇಹದ ಮೇಲೆ ಚರ್ಮ ರೋಗ ಬಂದರೆ
ಅದು ಹಾವಿಗೆ ಸಂಬಂಧಪಟ್ಟಂಥದ್ದು, ನಾಗಕ್ಕೆ ಸಂಬಂಧಪಟ್ಟಿದ್ದಂಥದ್ದು. ಹಾಗಾಗಿ ನಾವು ಚರ್ಮ ರೋಗ ಬಂದಲ್ಲಿ ಸುಬ್ರಹ್ಮಣ್ಯನನ್ನು ಪ್ರಾರ್ಥಿಸ್ತೀವಿ. ಫ್ರೆಂಡ್ಸ್, ಇನ್ನೊಂದು ಮುಖ್ಯ ಅಂತಂದರೆ, ಮಕ್ಕಳಿಲ್ಲದವರಿಗೆ ವರದಾನ ಕೊಡುವವರೇ ಈ ಸುಬ್ರಹ್ಮಣ್ಯ ಸ್ವಾಮಿ. ಮಕ್ಕಳಿಲ್ಲದವರು ಸುಬ್ರಹ್ಮಣ್ಯನನ್ನು ಪ್ರಾರ್ಥಿಸಿದರೆ ಖಂಡಿತವಾಗಿ ಮಕ್ಕಳಾಗುತ್ತೆ ಎನ್ನುವ ಒಂದು ನಂಬಿಕೆ ತಲತಲಾಂತರದಿಂದ ಬಂದಿದೆ. ಮತ್ತು ಪಿತೃದೋಷ ಬರುತ್ತೆ ಅಲ್ವಾ, ಪಿತೃದೋಷಕ್ಕೂ ಸಹ ಸುಬ್ರಹ್ಮಣ್ಯನನ್ನು ಪ್ರಾರ್ಥಿಸ್ತಾರೆ. ಮಕ್ಕಳಿಲ್ಲದ ದಂಪತಿಗಳು ಬೆಳಗ್ಗೆ ಬೇಗ ಎದ್ದು ಶುಚಿಭೂತರಾಗಿ ಪವಿತ್ರವಾಗಿ ನಮ್ಮ ಸುಬ್ರಹ್ಮಣ್ಯನನ್ನು ಪ್ರಾರ್ಥಿಸಿ ಪೂಜಿಸಿ, ಆ ನಂತರ 12 ವರ್ಷದ ಒಳಗಿನ ಮಕ್ಕಳನ್ನು ಕರ್ಕೊಂಡು ಬಂದು ಮನೆಗೆ ಕರ್ಕೊಂಡು ಬಂದು ಅವರ ಪಾದ ಪೂಜೆಯನ್ನು ಮಾಡಿ ಅವರಿಗೆ ಊಟ ಕೊಟ್ಟು, ಅಂದರೆ ಅವರ ಶಕ್ತಿಯನುಸಾರ ಊಟ ಕೊಟ್ಟು, ಆ ಮಕ್ಕಳಿಗೆ ತಮ್ಮ ಅನುಕೂಲತೆಗೆ ತಕ್ಕಂಗೆ ವಸ್ತ್ರದಾನ ಮಾಡಬೇಕು. ಪಾದ ಪೂಜೆ ಮಾಡಿ, ಊಟಕ್ಕೆ ಬಡಿಸಿ, ವಸ್ತ್ರದಾನ ಮಾಡಿ ಆ ಮಕ್ಕಳನ್ನು ಖುಷಿಯಿಂದ ಕಳಿಸಿಕೊಟ್ಟಲ್ಲಿ ಕುಮಾರಸ್ವಾಮಿಯೇ ಖುಷಿ ಪಡ್ತಾರೆ, ಸಂತುಷ್ಟರಾಗ್ತಾರೆ, ಮಕ್ಕಳನ್ನು ಕರುಣಿಸ್ತಾರೆ, ಬಂಜೆತನ ನಿವಾರಿಸ್ತಾರೆ ಅಂತ ಹೇಳಿ ಒಂದು ನಂಬಿಕೆ ಇದೆ. ಅತಿ ಶ್ರೀಮಂತಿಕೆಯ ಒಂದು ಆಡಂಬರನೂ ಬೇಡ. ಕೆಲವರು ಬಡವರು ಇರ್ತಾರೆ, ನಮಗೆ ಬಟ್ಟೆ ಕೊಡಲಿಕ್ಕಾಗಲ್ಲ, ಆ ಮಕ್ಕಳಿಗೆ ಊಟ ಹಾಕಲಿಕ್ಕಾಗಲ್ಲ, ಅಂಥವರು ಜಸ್ಟ್ ಆ ಮಕ್ಕಳನ್ನು ಪಾದ ತೊಳೆದ್ಬಿಟ್ಟು ಒಳಗಡೆ ಕರ್ಕೊಂಡು ಬಂದು ಒಂದು ಹಾಲು ಹಣ್ಣು ಕೊಡಿ ಸಾಕು. ಹಾಲು ಹಣ್ಣು ಕೊಡಿ, ಕೈಯಲ್ಲಿ ದಕ್ಷಿಣೆ ಕೊಡಿ ಸಾಕು. ಆ ಮಕ್ಕಳು ಖುಷಿಪಟ್ಟರೆ ಆಯಿತು, ಸುಬ್ರಹ್ಮಣ್ಯ ಸ್ವಾಮಿ ಖುಷಿಪಟ್ಟರು ಅಂತ ಹೇಳಿ ಅಷ್ಟು ಮಾಡಿದ್ರೂ ಸಾಕು. ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಒಲಿದು ಸಂತಾನ ಭಾಗ್ಯ ಕರುಣಿಸ್ತಾರೆ ಅನ್ನುವ ಒಂದು ನಂಬಿಕೆ ಈಗಲೂ ನಮ್ಮ ಎಲ್ಲ ಹಿಂದೂಗಳಲ್ಲಿಯೂ ಇದೆ. ಫ್ರೆಂಡ್ಸ್, ನೋಡಿದ್ರಲ್ಲ ಸುಬ್ರಹ್ಮಣ್ಯ ಷಷ್ಠಿಯ ವಿಶೇಷತೆ, ಮಹತ್ವ, ಹೇಗೆ ಪೂಜಿಸಬೇಕು ಅಂತ ಹೇಳಿ. ಎಲ್ಲರೂ ಸಹ ನಮ್ಮ ಸುಬ್ರಹ್ಮಣ್ಯ ಷಷ್ಠಿಯಂದು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ ನಿಮ್ಮ ನಿಮ್ಮ ಮನೋಭಿಲಾಷೆಗಳನ್ನು ಈಡೇರಿಸ್ಕೊಳ್ಳಿ ಅಂತ ಹೇಳ್ತಾ ಆ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ನಮಸ್ಕರಿಸಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಎ ಲಾಟ್.